fictitious force. And fictitious force is the example of non-inertial frame. Fictitious force ಅಂದರೆ a frame of reference which has linear acceleration or as rotational motion with respect to an inertial frame is called non-inertial frame. In this frame, Newton's law are not valid. ಈ ಡೆಫಿನೇಷನ್ ಅಂತ ಆಲ್ರೆಡಿ ನಾವು ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಡೆಫಿನೇಷನ್ ನೋಡುವಾಗ ದ ಸೇಮ್ ಡೆಫಿನೇಷನ್ ಆ ಫ್ರೇಮ್ ಆಫ್ ರೆಫರೆನ್ಸ್ ವಿಚ್ ಹ್ಯಾಸ್ ಲೀನಿಯರ್ ಎಕ್ಸಲ್ಟೇಷನ್ ಆರ್ ಆಸ್ ರೊಟೇಷನಲ್ ಮೋಷನ್ ವಿತ್ ರೆಸ್ಪೆಕ್ಟ್ ಟು ಎನ್ ಇನರ್ಷಿಯಲ್ ಫ್ರೇಮ್ ಮೀನ್ಸ್ ಫಸ್ಟ್ ಫ್ರೇಮ್ ಆಫ್ ರೆಫರೆನ್ಸ್ ಫಸ್ಟ್ ಫ್ರೇಮ್ ಇಂದ ಈಸ್ ಕಾಲ್ಡ್ ಆಸ್ ಎ ನಾನ್ ಇನರ್ಷಿಯಲ್ ಫ್ರೇಮ್. ಲೆಟ್ ಅಸ್ ಕನ್ಸಿಡರ್ ಟೂ ಫ್ರೇಮ್ ಆಫ್ ರೆಫರೆನ್ಸಸ್. ಇಲ್ಲಿ ನಾವು ಎರಡು ಫ್ರೇಮ್ ಆಫ್ ರೆಫರೆನ್ಸಸ್ ಕನ್ಸಿಡರ್ ಮಾಡೋಣ, ಎಸ್ ಆ್ಯಂಡ್ ಎಸ್ ಬಾರ್. ಹಿಯರ್ ಇಸ್ ಒನ್ ಪಾರ್ಟಿಕಲ್ ವಿತ್ ಮಾಸ್ ಈ ಪಾರ್ಟಿಕಲ್ ಏನಾಗ್ತದೆ, ಈ ಪಾರ್ಟಿಕಲ್ ಈಸ್ ಎಕ್ಸಲ್ಟೇಟೆಡ್ ವಿತ್ ದ ಮಾಸ್. ಹೌದಾ, ದಿಸ್ ಈಸ್ ಓ ಆ್ಯಂಡ್ ಓ ಬಾರ್. ಇಲ್ಲಿ ಎಸ್ ಬಾರ್ ಫ್ರೇಮ್ ಈಸ್ ಮೂವಿಂಗ್ ವಿತ್ ಅ ಕಾನ್ಸ್ಟಂಟ್ ವೆಲಾಸಿಟಿ, ಕಾನ್ಸ್ಟಂಟ್ ಎಕ್ಸಲ್ರೇಷನ್. ಎಸ್ ಫ್ರೇಮ್ ಈಸ್ ಇನರ್ಷಿಯಲ್ ಫ್ರೇಮ್. S frame is inertial frame. S bar frame is moving with constant acceleration, that is AI. ಹೌದಾ, ಏನಾಗ್ತದೆ ನಮ್ಗೆ ಈ ಎಸ್ ಬಾರ್ ಫ್ರೇಮ್ ಏನಾಗ್ತದೆ ಒಂದು ಕಾನ್ಸ್ಟಂಟ್ ಎಕ್ಸಲ್ರೇಷನಿಂದ ಮೂವ್ ಆಕತ್ತದ ನಮ್ಗೆ. ಇಲ್ಲೊಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡೋಕ್ಕಾಗಿದೆ, ಇದು ಪಾರ್ಟಿಕಲ್ ಆಫ್ ಮಾಸ್ ಎಮ್. ಪಿ ಇಸ್ ದ ಪಾರ್ಟಿಕಲ್ ಆಫ್ ಮಾಸ್ ಎಮ್ ಮೂವಿಂಗ್ ವಿತ್ ಕಾನ್ಸ್ಟಂಟ್ ಎಕ್ಸಲ್ರೇಷನ್. ಅದಕ್ಕೆ ಏನಾಗುತ್ತೆ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ದಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಈ ಒಂದು ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಏನಾಗ್ತದೆ, ಈ ಪಾರ್ಟಿಗೆ ಒಂದು ಕಾನ್ಸ್ಟಂಟ್ ವೆಲಾಸಿಟಿಯಿಂದ ಮೂವ್ ಆಗ್ತದೆ. ಹೌದಾ, ಈ ಎರಡು ಕಂಡೀಷನನ್ನು ತೆಗೆದುಕೊಳ್ಳೋಣ ನಾವು. ಎರಡು ಕಂಡೀಷನ್ ಏನು, ಎಕ್ಸಲ್ರೇಷನ್ ಆಫ್ ದಿ ಪಾರ್ಟಿಕಲ್ ಪಿನ ಒಮ್ಮೆ ಎಸ್ ಫ್ರೇಮಿಂದ ಫೈಂಡ್ ಔಟ್ ಮಾಡಬೇಕು, ಇನ್ನೊಂದು ಎಸ್ ಬಾರ್ ಫ್ರೇಮಿಂದ ಫೈಂಡ್ ಔಟ್ ಮಾಡಬೇಕು. ಎರಡು ಸಿಚುವೇಶನ್ ಒಳಗೆ ನಾವು ಕಂಡುಹಿಡಬೇಕು. ಸಿನ್ಸ್ ಎಸ್ ಈಸ್ ದ ಇನರ್ಷಿಯಲ್ ಫ್ರೇಮ್. ಹೌದಾ, ಎಸ್ ಅಂದರೆ ನಮಗೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಇನರ್ಷಿಯಲ್ ಫ್ರೇಮ್. ಈ ಇನರ್ಷಿಯಲ್ ಫ್ರೇಮ್ ಒಳಗಡೆ, ಎಸ್ ಫ್ರೇಮ್ ಒಳಗಡೆ ಏನಾಗ್ತದೆ, ನ್ಯೂಟನ್ಸ್ ಲಾ ಆರ್ ವ್ಯಾಲಿಡ್. ನ್ಯೂಟನ್ಸ್ ಲಾ ಏನಾಗ್ತದೆ ನಮಗೆ, ನ್ಯೂಟನ್ಸ್ ಲಾ ಮೀನ್ಸ್ ಸೆಕೆಂಡ್ ಲಾ ಈಸ್ ವ್ಯಾಲಿಡ್. ಹೌದಾ, ಈ ಲಾ ಈಸ್ ವ್ಯಾಲಿಡ್ ಇರ್ತದೆ ಯಾವುದ್ರೊಳಗೆ, ಫಸ್ಟ್ ಫ್ರೇಮ್ ಆಫ್ ರೆಫರೆನ್ಸ್. ಹಂಗಾಗಿ ನಾವು ಫೋರ್ಸ್ ಆಫ್ ಆ್ಯಕ್ಟಿಂಗ್ ಆನ್ ಅ ಪಾರ್ಟಿಕಲ್ ಮೆಸರ್ಡ್ ಬೈ ದ ಅಬ್ಸರ್ವರ್ ಎಸ್. ಈಗ ಈ ಫ್ರೇಮ್ ಆಫ್ ರೆಫರೆನ್ಸಿಂದ ಈ ಪಾರ್ಟಿಕಲ್ದೊಂದು ಎಕ್ಸಲ್ಟೇಷನನ್ನು ಫೈಂಡ್ ಔಟ್ ಮಾಡಬೇಕಾದಾಗ ನಮಗೇನು ತೊಗೋಬೋದು, ಎಫ್ ಈಸ್ ಈಕ್ವಲ್ ಟು ಎಮ್ ಎ ಅಂತ ತೊಗೋಬೋದು ನಾವು. ಹೌದಾ, ಯಾವುದ್ರ ಪ್ರಕಾರ, ಫ್ರಮ್ ದ ಫಸ್ಟ್ ಫ್ರೇಮ್, ಅಬ್ಸರ್ವರ್ ಫ್ರಮ್ ಎಸ್ ಫ್ರೇಮ್. ಹೌದಾ, ಅವಾಗ ನಾವು ಫೋರ್ಸ್ ಏನಾಗ್ತದೆ, ಎಫ್ ಈಸ್ ಈಕ್ವಲ್ ಟು ಎಮ್ ಎ ಅಂತಂದಾಗ ನಮ್ಗೆ ಟೋಟಲ್ ಡಿಸ್ಟೆನ್ಸ್ ಏನಾಗ್ತದೆ ಇಲ್ಲಿ ಅಂದರೆ, ಫ್ರಮ್ ದ ಫಸ್ಟ್ ಫ್ರೇಮ್ ಆಫ್ ರೆಫರೆನ್ಸಿಂದ ಡಿಸ್ಟೆನ್ಸ್ ಈಸ್ ಎಕ್ಸ್. ಹೌದಾ, ಈ ಫ್ರೇಮಿಂದ ಇಲ್ಲಿ ಯಾವುದು ನೀವು ಲಾ ಒಬೆ ಆಗ್ತದ, ನ್ಯೂಟನ್ಸ್ ಫಸ್ಟ್ ಲಾ. ಲೆಟ್ ಅಸ್ ಕನ್ಸಿಡರ್ ಟೂ ಕಂಡೀಷನ್ಸ್. ಲೆಟ್ ಟಿ ಈಕ್ವಲ್ ಟು 0. ಸಪೋಸ್ ನಮಗೆ ಟೈಮ್ ಈಸ್ 0 ಇದ್ದಾಗ ಒರಿಜಿನ್ ಓ ಆ್ಯಂಡ್ ಓ ಬಾರ್ ಏನಾಗ್ತದೆ ರೀ, ಎರಡು ಕೋಇನ್ಸೈಡ್ ಆಗ್ತದೆ. ಟೂ ಫ್ರೇಮ್ಸ್ ಆರ್ ಕೋಇನ್ಸೈಡ್. ಈಚ್ ಅದರ್. ಹೌದಾ, ಅಂದರೆ ಓ ಆ್ಯಂಡ್ ಓ ಬಾರ್ ಈ ಎರಡು ಫ್ರೇಮಿಂದು ಒರಿಜಿನ್ ಏನಾಗ್ತದೆ, ಒಂದರ ಮೇಲಿಂದು ಓವರ್ಲ್ಯಾಪ್ ಆಗ್ತದೆ, ಅಂದರೆ ಒಂದೇ ಪಾಯಿಂಟಲ್ಲಿ ಮರ್ಜ್ ಆಗ್ತವೆ, ಅಂದರೆ ಕೋಇನ್ಸೈಡ್ ಆಗ್ತವೆ ನಮ್ಗೆ. ಹೌದಾ, ಯಾವಾಗ, ವೆನ್ ಟಿ ಈಸ್ ಈಕ್ವಲ್ ಟು 0 ಇದ್ದಾಗ ಟೂ ಫ್ರೇಮ್ಸ್. ಆಫ್ಟರ್ ಸಮ್ ಟೈಮ್ ಅಂದರೆ ಟಿ ಈಸ್ ಈಕ್ವಲ್ ಟು ಟಿ.
ಸ್ವಲ್ಪ ಸಮಯದ ನಂತರ ಏನಾಗ್ತದೆ ರೀ, ಈ ಎರಡು ಫ್ರೇಮ್ ಸ್ವಲ್ಪ ಸಮಯದ ಇದು ಇನರ್ಷಿಯಲ್ ಫ್ರೇಮ್ ಇದೆ, ಇದು ದಿಸ್ ಫ್ರೇಮ್ ಈಸ್ ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ಎಕ್ಸಲ್ರೇಷನ್. ಹಂಗಾಗಿ ಎಷ್ಟು ಸಪ್ರೇಟ್ ಆಗ್ತಾರೆ ಆಫ್ಟರ್ ಸಮ್ ಟೈಮ್ ಆಫ್ AT². ಹೌದಾ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಫ್ರೇಮ್ ಆಫ್ಟರ್ ಸಮ್ ಟೈಮ್. ಹಂಗಾರೆ ಏನು ತೊಗೋಬೋದು ನಾವಿಲ್ಲಿ ಕಂಡೀಷನನ್ನು, O ಆ್ಯಂಡ್ O ಬಾರ್ ಇಸ್ ಈಕ್ವಲ್ ಟು ಆಫ್ ಇನ್ AI ಅಂದ್ರೇನು, ವೆಲಾಸಿಟಿ ಆಫ್ ದ ಸೆಕೆಂಡ್ ಫ್ರೇಮ್, ಎಕ್ಸಲ್ರೇಷನ್ ಆಫ್ ದ ಸೆಕೆಂಡ್ ಫ್ರೇಮ್, T², ದಿಸ್ ಇಸ್ ದ ಟೈಮ್. ಹಂಗಾರೆ ಫ್ರಮ್ ದ ಫಿಗರ್, ಫ್ರಮ್ ಈ ಪಿಕ್ಚರನ್ನು ನೋಡಿದಾಗ ನಮಗೆ ಟೋಟಲ್ ಡಿಸ್ಟೆನ್ಸ್ ಆಫ್ ದಿ ಪಾರ್ಟಿಕಲ್ ಏನಾಗ್ತದೆ ಇಲ್ಲಿ, ಫ್ರಮ್ ದ ಎಸ್ ಫ್ರೇಮಿಂದ ಎಕ್ಸ್ ಐತಿ, ಫ್ರಮ್ ದ ಸೆಕೆಂಡ್ ಫ್ರೇಮಿಂದ ಏನಾಗ್ತದೆ ನಮಗೆ ಡಿಸ್ಟೆನ್ಸ್ ಇದು ಎಕ್ಸ್ ಬಾರ್ ಫ್ರೇಮ್. ಸೆಕೆಂಡ್ ಅಬ್ಸರ್ವ್ ಓ ಬಾರ್ ಅಬ್ಸರ್ವರಿಂದ ಡಿಸ್ಟೆನ್ಸ್ ಏನಾಗ್ತದೆ ಎಕ್ಸ್ ಬಾರ್, ಫ್ರಮ್ ದ ಎಸ್ ಫ್ರೇಮಿಂದ ಡಿಸ್ಟೆನ್ಸ್ ಆಫ್ ದಿ ಪಾರ್ಟಿಕಲ್ ಏನಿದೆ ನಮಗೆ ಎಕ್ಸ್ ಇದೆ. ಹಂಗಾರೆ ಟೋಟಲ್ ಡಿಸ್ಟೆನ್ಸ್ ಏನಾಗ್ತದೆ, ಟೋಟಲ್ ಡಿಸ್ಟೆನ್ಸ್ ಫ್ರಮ್ ದ ಟೂ ಫ್ರೇಮ್ಸ್, ಲೆಟ್ ಅಸ್ ಕನ್ಸಿಡರ್ O ಆ್ಯಂಡ್ P. ಹೌದಾ, O ಆ್ಯಂಡ್ P ದಟ್ ಈಸ್ ಈಕ್ವಲ್ ಟು O ಆ್ಯಂಡ್ O ಬಾರ್, ಅಂದರೆ ಇಲ್ಲಿ ನೋಡ್ರಿ O ಆ್ಯಂಡ್ O ಬಾರ್ ಪ್ಲಸ್ OP ಬಾರ್, ಪ್ಲಸ್ OP ಬಾರ್. ಟೋಟಲ್ OP ಅಂದರೆ ಏನಿದೆ ನಮಗೆ, ದಟ್ ಈಸ್ ಈಕ್ವಲ್ ಟು ಎಕ್ಸ್. ಹೌದಾ, ಈ ಫ್ರೇಮಿಂದ ಟೋಟಲ್ ಡಿಸ್ಟೆನ್ಸ್ ಆಫ್ ದಿ ಪಾರ್ಟಿಕಲ್ ಏನಿದೆ ನಮಗೆ ಎಕ್ಸ್ ಇದೆ, ದಟ್ ಈಸ್ ಈಕ್ವಲ್ ಟು ಎಕ್ಸ್. O ಆ್ಯಂಡ್ O ಬಾರ್ ಅಂದ್ರೆ ಹಾಫ್ AI T² ಪ್ಲಸ್ ಎಕ್ಸ್ ಬಾರ್ ಸ್ಕ್ವೇರ್. ನಮ್ಗೆ ಬೇಕಾಗಿರೋದನ್ನು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಹಾಫ್ AI T². ಹೌದಲ್ವಾ. ಈಗ ನಾವು ಇನ್ನು ಇಕ್ವೇಷನನ್ನು ಏನು ಮಾಡಬೇಕು, ದಿಸ್ ಇಸ್ ಇಕ್ವೇಷನ್ 2 ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ನಮ್ಗೆ ಹಾಫ್ ಇಕ್ವೇಷನ್ ಏನಿದೆಯಲ್ಲ, ದಿಸ್ ಈಸ್ equation number 1. Differentiation with respect to t. Differentiation with respect to t ಎಷ್ಟು ಟೈಮ್ ನಾವು 2 ಟೈಮ್ಸ್ ಡಿಫ್ರೆನ್ಸಿಯೇಷನ್ ಮಾಡಬೇಕು ನಾವಿಲ್ಲಿ. d² x ಬಾರ್ d² x ಬಾರ್ dt² d² x ಬಾರ್ dt² minus of a is constant d² by dt² into t². ನಮಗೆ ಇಲ್ಲಿ d² by x² ಅಂದರೆ ಏನು ಬಂತ್ರಿ, ದಿಸ್ ಇಸ್ ಎಕ್ಸಲ್ರೇಷನ್, ದಿಸ್ ಇಸ್ ಆಲ್ಸೋ ಎಕ್ಸಲ್ರೇಷನ್. ಇಲ್ಲಿ ನಾವು ಡಿಫ್ರೆನ್ಸಿಯೇಷನ್ ಮಾಡಿದಾಗ 2 ಗೆಟ್ ಕ್ಯಾನ್ಸಲ್ ಆಗಿ ಏನು ಉಳಿತದೆ ನಮಗೆ ಓನ್ಲಿ AI. ಹೌದು, ದಿಸ್ ಇಸ್ AI. ಇಲ್ಲಿ ನಾವು ಒಂದು ಕಂಡೀಷನನ್ನು ಏನಂತ ಕನ್ಸಿಡರ್ ಮಾಡ್ಬೋದು ನಾವು, T ಬಾರ್ ಈಕ್ವಲ್ ಟು T, ಸೆಕೆಂಡ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ತಗೊಂಡಾಗ, ಈಸ್ ದಟ್ A ಬಾರ್ ಈಕ್ವಲ್ ಟು A ಮೈನಸ್ AI ಬಾರ್. ಸೊ ಈಗ ನಾವೇನು ಮಾಡೋಣ, ಜಸ್ಟ್ ಅದಕ್ಕೆ ಆರ್, ಇದನ್ನು ನಾವು MA ಬಾರ್ ಅಂತ ಬರೆಯೋದು, MA ಮೈನಸ್ MAI. ಹೌದು, ಇಯರ್ F ಇಸ್ ಈಕ್ವಲ್ ಟು MA, F ಇಸ್ MA ಇದ್ರೆ ದಿಸ್ ಈಸ್ ರಿಯಲ್ ಫೋರ್ಸ್. This is a real force which acts on a body. Real force which acts on, ಇದು ಒಂದು ಬಾಡಿ ಮೇಲೆ ಅಪ್ಲೈ ಆಗ್ತಕ್ಕಂಥ ಫೋರ್ಸ್ ಆ್ಯಂಡ್ ಜನರೇಟ್ ದ ಎಕ್ಸಲೇಷನ್ ಆನ್ ದ ಬಾಡಿ. ಈ ಒಂದು ಫೋರ್ಸ್ ಅಪ್ಲೈ ಆದಾಗ ಏನಾಗ್ತದೆ ರೀ, ಸಮ್ ಫೋರ್ಸ್ ಅಪ್ಲೈ ಆದ ತಕ್ಷಣ ನಮಗೊಂದು ಬಾಡಿಗೆ ಎಕ್ಸಲೇಷನ್ ಸಿಗ್ತದೆ. ಅಂದರೆ ಈ ಫೋರ್ಸ್ ಏನಾಗ್ತದೆ, ಒಂದು ಎಸ್ ಫ್ರೇಮ್ ಒಳಗಿರ್ತಕ್ಕಂಥ ಪಾರ್ಟಿಕಲ್ಗೆ ಒಂದು ಎಕ್ಸಲ್ರೇಷನನ್ನು ಪ್ರೊಡ್ಯೂಸ್ ಮಾಡ್ತದೆ. ಯಾವುದಕ್ಕೆ, ಎಸ್ ಫ್ರೇಮ್ ಒಳಗಿರ್ತಕ್ಕಂಥ ಬಾಡಿಗೆ ಒಂದು ಎಕ್ಸಲ್ರೇಷನನ್ನು ಕ್ರಿಯೇಟ್ ಮಾಡಿ ಕೊಡ್ತದೆ ನಮ್ಗೆ. ಹೌದಾ, ಈಗ ನಾವು F ಇಸ್ ಈಕ್ವಲ್ ಟು MA ರಿಯಲ್ ಫೋರ್ಸ್ ಇರೋದ್ರಿಂದ ಫಸ್ಟ್ ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ, ಅಂದರೆ ಎಸ್ ಫ್ರೇಮ್ ಆಫ್ ರೆಫರೆನ್ಸ್ ಒಳಗಡೆ ನ್ಯೂಟನ್ಸ್ ಲಾ ವ್ಯಾಲಿಡ್ ಅಂತ ಹೇಳ್ಬೋದು. ಹೌದಾ, ನ್ಯೂಟನ್ಸ್ ಲಾ ವ್ಯಾಲಿಡ್. ಈಗ ಫ್ರಮ್ ದ ಸೆಕೆಂಡ್ ಅಬ್ಸರ್ವರ್, ಫ್ರಮ್ ದ ಸೆಕೆಂಡ್ ಅಬ್ಸರ್ವರ್ ಯಾರು, ಎಸ್ ಬಾರ್ ಫ್ರೇಮ್. ಈ ಎಸ್ ಬಾರ್ ಫ್ರೇಮಿಂದ ಎಕ್ಸಲ್ರೇಷನ್ ಏನಾಗಿರ್ತದೆ ನಮಗೆ, ಎಕ್ಸಲ್ರೇಷನ್ ಆಫ್ ದ ಬಾಡಿ ಈಸ್ ಈಕ್ವಲ್ ಟು A ಬಾರ್. ಹೌದಾ, ದೆನ್ ಫೋರ್ಸ್ ಈಸ್ ಈಕ್ವಲ್ ಟು MA ಬಾರ್. ಹೌದಾ, ಈಗ ನಾವು ಮೇಲಿನ ಇಕ್ವೇಷನ್ ಕನ್ಸಿಡರ್ ಮಾಡೋಣ. F ಇಸ್ ಈಕ್ವಲ್ ಟು ಅಂದರೆ ಇಲ್ಲೇನು ರೀ,
ಎಮ್ ಎ ಅಂದರೆ ಎಫ್ ಬಾರ್ ಇದೆ. ಎಮ್ ಎ ಮೀನ್ಸ್ ರಿಯಲ್ ಫೋರ್ಸ್ ಮೈನಸ್ ಎಮ್ ಎ ಐ ಇದೆ, ಹೌದಾ? ಆರ್ ಎಫ್ ಇಸ್ ಈಕ್ವಲ್ ಟು ಎಫ್ ಪ್ಲಸ್ ಎಫ್ ಐ. ಹಂಗಾರೆ ನಮ್ಗೆ ಇಲ್ಲಿ ಎಫ್ ಐ ಅಂದ್ರೆ ಏನು? ಎಫ್ ಐ ಇಸ್ ಈಕ್ವಲ್ ಟು ವೇರ್ ಮೈನಸ್ ಎಮ್ ಎ ಐ. ಹೌದಾ? ಸಿಂಪಲ್. ಎಫ್ ಐ ಈಸ್ ದ additional force, is the additional force and it has to add it to real force. ಇದನ್ನೇ ಮಾಡೋಕೆ ನಾವು it is added to ಈ ಎಫ್ ಇವೇನು ಎಡಿಷ್ನಲ್ ಫೋರ್ಸನ್ನು ಯಾವುದಕ್ಕೆ ಆ್ಯಡೆಡ್ ಟು ರಿಯಲ್ ಫೋರ್ಸ್. ನಮಗೆ ರಿಯಲ್ ಫೋರ್ಸ್ ಅಂದರೆ ಯಾವುದರಲ್ಲಿ ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಅದಕ್ಕೆ ನಾವಿಲ್ಲಿ ಒಂದು ರಿಯಲ್ ಫೋರ್ಸಿಗೆ ಆ್ಯಡ್ ಮಾಡಿದ್ವಿ ನಾವು. ಎಫ್ ಐ ಅಂದ್ರೇನು? ಇಟ್ ಈಸ್ ಆ್ಯನ್ ಎಡಿಷ್ನಲ್ ಫೋರ್ಸ್ ವಿಚ್ ಈಸ್ ಆ್ಯಡೆಡ್ ಟು ದ ರಿಯಲ್ ಫೋರ್ಸ್ ಟು ಒಬ್ಟೈನ್ ದ ಫೋರ್ಸ್ ಇನ್ ದ ಫ್ರೇಮ್ಸ್ ಎಸ್. ಟು ಒಬ್ಟೈನ್ ದ force in the ಫ್ರೇಮ್ ಎಸ್. ಅಂದರೆ ಫಸ್ಟ್ ಫ್ರೇಮ್ ಒಳಗಡೆ ಒಂದು ಫೋರ್ಸ್ ನಮಗೆ ಬೇಕಾಗಿತ್ತು ಅಂದರೆ ಒಂದು ಸಮ್ ಎಡಿಷ್ನಲ್ ಫೋರ್ಸನ್ನು ಆ್ಯಡ್ ಮಾಡಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಎಮ್ ಎ ಅಂತಂದರೆ ನಮಗೆ ದಿಸ್ ಈಸ್ ಎ ಫ್ರೇಮ್ ಡಿಪೆಂಡೆಂಟ್ ಫೋರ್ಸ್. ಹೌದಾ? ದಿಸ್ ಈಸ್ ಎ ಫ್ರೇಮ್. ಯಾವ ಫ್ರೇಮ್? ನಮ್ಗೆ ಫಸ್ಟ್ ಫ್ರೇಮ್ ಯಾವುದು? ಎಸ್ ಫ್ರೇಮ್ ಈಸ್ ಡಿಪೆಂಡೆಂಟ್ ಫೋರ್ಸ್. ಡಿಪೆಂಡೆಂಟ್ ಫೋರ್ಸ್ ಇರ್ತದೆ ನಮ್ಗೆ. ಆ್ಯಂಡ್ ರೈಸಸ್ ಓನ್ಲಿ ದ ಎಕ್ಸಲ್ರೇಷನ್ ಬಾಡೀಸ್ ಆ್ಯಂಡ್ ರೈಸಸ್ ಓನ್ಲಿ. ಈ ಡಿಪೆಂಡೆಂಟ್ ಫೋರ್ಸ್ ಅಂದರೆ ಯಾವುದು? ನಮ್ಗೆ ಎಫ್ ಈಸ್ ಈಕ್ವಲ್ ಟು ಮೈನಸ್ ಎಮ್ ಇ ಐ ಏನಿದೆಲ್ಲ, ದಿಸ್ ಫೋರ್ಸ್ ಯಾವಾಗ ಅಪ್ಲೈ ಆಗ್ತದೆ, ಯಾವಾಗ ಜನ್ರೇಟ್ ಆಗ್ತದೆ? ನಮ್ಗೆ ಎಕ್ಸಲ್ರೇಷನ್ ಫ್ರೇಮ್ಸ್. ಆ ಫ್ರೇಮ್ಸ್ಗಳೊಂದು ಕಾನ್ಸ್ಟೆಂಟ್ ಮೂಮೆಂಟ್ ಒಳಗಿದ್ದಾಗ ಮಾತ್ರ ಒಂದು ಈ ಫೋರ್ಸ್ ಅಪ್ಲೈ ಆಗ್ತದೆ. ಸಪೋಸ್ ನಾವು ಇಫ್ exaltation of the particle is 0, then force F I is equal to 0. ಈ ಎರಡು ಕಂಡೀಷನನ್ನು ಅಪ್ಲೈ ಮಾಡಿದರೆ ಎಫ್ ಇಸ್ ಅಂದರೆ ಎಕ್ಸಲ್ರೇಷನ್ ಇಸ್ 0, ಫೋರ್ಸ್ ಈಸ್ 0. ಅವಾಗ ಏನಾಗ್ತದೆ? ಫೋರ್ಸ್ ಈಸ್ 0 ಆಯ್ತು ಅಂದ್ರೆ ನೋ ಫಿಸಿಕಲ್ ಒರಿಜಿನ್. ಎರಡು ಕಂಡೀಷನ್ ಅದು ನೋಡಿದ್ರೆ ನೋ ಫಿಸಿಕಲ್ ಒರಿಜಿನ್. ವಿ ಕೆನಾಟ್ ಟ್ರೇಸ್ ಇಟ್ ಎನಿ ಫಿಸಿಕಲ್ ಬಾಡಿ. ಯಾವ ನಾವು ನೋ ಫಿಸಿಕಲ್ ಒರಿಜಿನ್ ಇದ್ದಾಗ ವಿ ಕೆನಾಟ್ ಟ್ರೇಸ್ it to any physical body. Any physical body exerting force. Physical body exerting. Hence FI ಏನಿದೆ ನಮಗೆ? FI is not a real force. ಒಂದು ಕನ್ಕ್ಲೂಷನ್, FI is a not real force and it is called as ಎಂದು ಕರಿತೀವಿ ನಾವು fictitious force. Clear? This is some additional force. It is called as, it is not really real force and it is called as fictitious force, or ಇನ್ನೊಂದು ಹೆಸರು ಕರಿತೀವಿ ನಾವು pseudo force or inertial force. ಸೂಡೋ ಫೋರ್ಸ್ ಅಂದ್ರೆ ಒಂದೇ, ನಮಗೆ ಇನರ್ಷಿಯಲ್ ಫೋರ್ಸ್ ಅಂತಂದರೆ ಫಿಕ್ಟಿಷಿಯಸ್ ಫೋರ್ಸ್ ಅಂತಂದರೆ ಯಾವುದ್ರಿ? ಎಫ್ ಐ ಇಸ್ ಈಕ್ವಲ್ ಟು ಮೈನಸ್ ಎಮ್ ಐ. ಇಟ್ ಈಸ್ ಸಮ್ ಎಡಿಷ್ನಲ್ ಫೋರ್ಸ್ ಬಟ್ ಇಟ್ ಈಸ್ ನಾಟ್ ಎ ರಿಯಲ್ ಫೋರ್ಸ್, ದಸ್ ವಿಚ್ ಡಸ್ ನಾಟ್ ರಿಯಲಿ ಆ್ಯಕ್ಟ್ ಆನ್. ಹೌದಾ? ಈಗ ಫಿಕ್ಟಿಷಿಯಸ್ ಫೋರ್ಸ್ ಅಂದ್ರೆ ನಾವು 2 ಮಾರ್ಕ್ಸ್ ಕ್ವಶನ್ ಕೇಳಿ ಏನಂತ ಬರಿಬೋದು ರೀ? ಆ ಫೋರ್ಸ್ ವಿಚ್ ಡಸ್ ನಾಟ್ ರಿಯಲಿ ಆ್ಯಕ್ಟ್, ಆ ಫೋರ್ಸ್ which does not really act on the particle, but
appears due to the acceleration of the frame. Acceleration of the frame is called as fictitious force. ನೀವು ಎರಡು ಮಾರ್ಕ್ಸ್ ಡೆಫಿನೇಷನ್ ಕೇಳಿದಾಗ ಇದನ್ನು ಬರೀಬೇಕು. ಆ ಫೋರ್ಸ್ ವಿಚ್ ಡಸ್ ನಾಟ್ ರಿಯಲಿ ಆ್ಯಕ್ಟ್ ಆನ್ ದ ಪಾರ್ಟಿಕಲ್ but appears due to the acceleration of the frame is called fictitious force. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು.